ರಾಜ್ಯಪಾಲರೇನು ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನು ಓದದೆ ಹೊರ ನಡೆದ್ರು. ಆದರೆ ಆ ಸಮಯದಲ್ಲಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರಿಗೆ ಈಗ ಸಂಕಷ್ಟ ಎದುರಾಗೋ ಲಕ್ಷಣ ಕಾಣ್ತಾ ಇದೆ. ಇವತ್ತು ಸದನದಲ್ಲಿ ಬಿಜೆಪಿ ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಎತ್ತಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಸದಸ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರನ್ನ ಬಲವಂತವಾಗಿ ತಡೆದು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿದ ಶಾಸಕರ ಪಟ್ಟಿ ಹಿಡಿದು ಅಮಾನತು ಮಾಡಿ. ವಿಧಾನಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಮಾಗಡಿ ಬಾಲಕೃಷ್ಣ, ರಾಜೇಗೌಡ ಸೇರಿದಂತೆ ಹಲವರು ಧಿಕ್ಕಾರ ಕೂಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇರವಾಗಿ ರಾಜ್ಯಪಾಲರನ್ನ ತಡೆದಿದ್ದಾರೆ. ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಪಟ್ಟು ಹಿಡಿಯಲಿದ್ದಾರೆ. ಆರಂಭದಲ್ಲೇ ಅಧಿವೇಶನ ಕಾವೇರಿದೆ. ನಿನ್ನೆಯಂತೂ ಇಡೀ ಸದನ ಕೆಂಡವಾಗಿದೆ. ಇವತ್ತು ಇನ್ನು ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗುತ್ತೋ ಏನೋ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರೇನು ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನು ಓದದೆ ಹೊರ ನಡೆದ್ರು. ಆದರೆ ಆ ಸಮಯದಲ್ಲಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರಿಗೆ ಈಗ ಸಂಕಷ್ಟ ಎದುರಾಗೋ ಲಕ್ಷಣ ಕಾಣ್ತಾ ಇದೆ. ಇವತ್ತು ಸದನದಲ್ಲಿ ಬಿಜೆಪಿ ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಎತ್ತಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಸದಸ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರನ್ನ ಬಲವಂತವಾಗಿ ತಡೆದು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿದ ಶಾಸಕರ ಪಟ್ಟಿ ಹಿಡಿದು ಅಮಾನತು ಮಾಡಿ. ವಿಧಾನಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಮಾಗಡಿ ಬಾಲಕೃಷ್ಣ, ರಾಜೇಗೌಡ ಸೇರಿದಂತೆ ಹಲವರು ಧಿಕ್ಕಾರಕ್ಕೆ ಹೋಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇರವಾಗಿ ರಾಜ್ಯಪಾಲರನ್ನ ತಡೆದಿದ್ದಾರೆ. ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಪಟ್ಟು ಹಿಡಿಯಲಿದ್ದಾರೆ. ಆರಂಭದಲ್ಲೇ ಅಧಿವೇಶನ ಕಾವೇರಿದೆ. ನಿನ್ನೆಯಂತೂ ಇಡೀ ಸದನ ಕೆಂಡವಾಗಿದೆ. ಇವತ್ತು ಇನ್ನು ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗುತ್ತೋ ಏನೋ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯಪಾಲರೇನು ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಓದದೆ ಹೊರ ನಡೆದ್ರು. ಆದ್ರೆ ಆ ಸಮಯದಲ್ಲಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರಿಗೆ ಈಗ ಸಂಕಷ್ಟ ಎದುರಾಗೋ ಲಕ್ಷಣ ಕಾಣ್ತಾ ಇದೆ. ಇವತ್ತು ಸದನದಲ್ಲಿ ಬಿಜೆಪಿ ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಎತ್ತಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಸದಸ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು ರಾಜ್ಯಪಾಲರನ್ನ ಬಲವಂತವಾಗಿ ತಡೆದು ಅಸಂವಿಧಾನಿಕವಾಗಿ ನಡೆದುಕೊಂಡಿದ್ದಾರೆ. ಗವರ್ನರ್ ವಿರುದ್ಧ ಧಿಕ್ಕಾರ ಕೂಗಿದ ಶಾಸಕರ ಪಟ್ಟಿ ಹಿಡಿದು ಅಮಾನತು ಮಾಡಿ. ವಿಧಾನಸಭೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಮಾಗಡಿ ಬಾಲಕೃಷ್ಣ, ರಾಜೇಗೌಡ ಸೇರಿದಂತೆ ಹಲವರು ಧಿಕ್ಕಾರ ಕೂಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನೇರವಾಗಿ ರಾಜ್ಯಪಾಲರನ್ನ ತಡೆದಿದ್ದಾರೆ. ಅನೇಕ ವಿಧಾನ ಪರಿಷತ್ ಸದಸ್ಯರು ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಪಟ್ಟು ಹಿಡಿಯಲಿದ್ದಾರೆ. ಆರಂಭದಲ್ಲೇ ಅಧಿವೇಶನ ಕಾವೇರಿದೆ. ನಿನ್ನೆಯಂತೂ ಇಡೀ ಸದನ ಕೆಂಡವಾಗಿದೆ. ಇವತ್ತು ಇನ್ನು ಏನೆಲ್ಲ ಹೈಡ್ರಾಮಾ ಸೃಷ್ಟಿಯಾಗುತ್ತೋ ಏನೋ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಪಾಲರೇನು ಸರ್ಕಾರ ಕೊಟ್ಟಿರ್ತಕ್ಕಂತಹ ಭಾಷಣವನ್ನ ಓದದೆ ಹೊರ ನಡೆದ್ರು. ಆದ್ರೆ ಆ ಸಮಯದಲ್ಲಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿರ್ತಕ್ಕಂತಹ ಕಾಂಗ್ರೆಸ್ ಮುಖಂಡರಿಗೆ ಈಗ ಸಂಕಷ್ಟ ಎದುರಾಗೋ ಲಕ್ಷಣ ಕಾಣ್ತಾ ಇದೆ. ಇವತ್ತು ಸದನದಲ್ಲಿ ಬಿಜೆಪಿ ಅದನ್ನೇ ಪ್ರಬಲ ಅಸ್ತ್ರವನ್ನಾಗಿ ಎತ್ತಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಸದಸ್ಯರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಸರ್ಕಾರದ ಭಾಷಣ ಓದದೆ ಗವರ್ನರ್ ಸೆಡ್ ಹೊಡೆದಿದ್ದಾರೆ. ಕೇವಲ 30 ಸೆಕೆಂಡ್ ಭಾಷಣ ಮಾಡಿ ರಾಜ್ಯಪಾಲರು ಹೊರಗಡೆ ನಡೆದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ರನ್ನೇ ಕಾಂಗ್ರೆಸ್ ನಾಯಕರು ಅಡ್ಡಗಟ್ಟಿದ್ದಾರೆ. ಇಡೀ ಸದನ ರಣರಂಗವಾಗಿದೆ. ಗವರ್ನರ್ ಅಡ್ಡಗಟ್ಟಿದ ಕೈ ಶಾಸಕರಿಗೆ ಸಂಕಷ್ಟ. ಅಮಾನತಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹ. ಸರ್ಕಾರದ ಭಾಷಣ ಓದದೆ ಸದನದಿಂದ ಹೊರ ನಡೆಯುತ್ತಿದ್ದ ರಾಜ್ಯಪಾಲರನ್ನ ಅಡ್ಡಗಟ್ಟಿದ ಕಾಂಗ್ರೆಸ್ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ತಾವರ್ ಚಂದ್ ಗೆಹ್ಲೋಟ್ರನ್ನ ತಡೆಯಲು ಯತ್ನಿಸಿದವರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇದನ್ನೇ ಇದೀಗ ಅಸ್ತ್ರವನ್ನಾಗಿ ಉಪಯೋಗಿಸಿ ಸರ್ಕಾರದ ವಿರುದ್ಧ ಇವತ್ತು ಸದನದಲ್ಲಿ ಮುಗಿಬೀಳಲಿದೆ. ಕೈ ಶಾಸಕರಿಗೆ ಸಂಕಷ್ಟ. ಸ್ಪೀಕರ್ ವಿರುದ್ಧ ಕೆಟ್ಟದ್ದಾಗಿ ನಡೆದುಕೊಂಡಿದ್ದಾರೆಂದು 17 ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಪಾಲರನ್ನ ಅಡ್ಡಗಟ್ಟಿದವರ ಮೇಲೆ ಕ್ರಮ ಆಗಬೇಕು. ಕಾಂಗ್ರೆಸ್ ಶಾಸಕರು